ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆಲ್ಲರಿಗೂ ಸ್ವಾಗತ. ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ ಮತ್ತೆ ಅವತಾರನ ತೋರಿಸಿದ್ದಾರೆ ದಿಗ್ವಿಶ್ ರಾತಿ ಅವರು. ಅವರ ಹೆಸರಲ್ಲಿ ಮತ್ತೆ ಇವಾಗ ಫೈನು ಬಿದ್ದಿದೆ. ಫೈನ್ IPL ಅಲ್ಲಿ ಫೈನ್ ಹಾಕಿಸ್ಕೊಂಡ್ರು ಅರ್ಧ ಅಲ್ಲ ಮುಕ್ಕಾಲು ಸಂಬಳ ಅಂದರೆ ಸ್ಯಾಲ್ರಿ ಏನಿತ್ತೋ ಅದನ್ನೆಲ್ಲ ಫೈನ್ಗೆ ಕಟ್ಬಿಟ್ಟು ಹೋಗ್ಬಿಟ್ರು. ಇವಾಗ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲೂ ಕೂಡ ಆಲ್ಮೋಸ್ಟ್ ಎಷ್ಟು 35 ಲಕ್ಷಕ್ಕೆ ಕೊಟ್ಬಿಟ್ಟು ತಗೊಂಡಿದ್ರು ಆ ಫ್ರಾಂಚೈಸಿ. ಸೊ ಇವಾಗಲೂ ಕೂಡ ಫೈನ್ ಹಾಕಿಸ್ಕೊಂಡಿದ್ದಾರೆ. ನಿತೀಶ್ ರಾಣಾ ಅವ್ರ ಜೊತೆಗೆ ಜಗಳ ಆಡ್ದಂಥ ಅದೇ ಇಬ್ರದ್ದು ಕೂಡ ತಪ್ಪಿ ತಂಗ್ ಮಾಡೋಕೆ ಹೋಯ್ತು ಅಂತಂದರೆ ನಿತೀಶ್ ರಾಣಾ ಅವರು ಸ್ವಲ್ಪ ಟೀಸ್ ಮಾಡ್ತಾರೆ ಇವರಿಗೆ. ಇವ್ರಿಗೂ ಮೊದಲೇ ಗೊತ್ತಲ್ಲ, ಸ್ವಲ್ಪ ಟೀಸ್ ಮಾಡ್ತು ಅಂತಂದರೆ ರೊಚ್ಕೆದ್ದು ನಿಂತ್ಕೊಂಡ್ಬಿಡ್ತಾರೆ. ರೊಚ್ಕೆದ್ದು ಜಗಳ ಆಡಿದ್ರು ಇಬ್ಬರು ನಿತೀಶ್ ರಾಣಾ ಜೊತೆಗೆ ದಿಗ್ವಿಶ್ ಆತೆ ಇಬ್ರಿಗೂ ಕೂಡ ಫೈನ್ ಬಿದ್ದಿದೆ. ಏನು ಸ್ಪೆಷಲ್ ಏನಲ್ಲ, ಅವಾಗ ಆಗ್ತಿರ್ತಾವೆ ಜಗಳ. ಅದು ದಿಗ್ವಿಶ್ ಇದ್ದಾರೆ ಅಂದರೆ ಪಕ್ಕ ಹಾಗೆ ಆಗ್ತಾವೆ ಜಗಳ. ಅಪ್ಡೇಟ್ ಬಂದ್ಬಿಟ್ಟು ಏಷ್ಯಾ ಕಪ್ 2025 ರಿಲೇಟೆಡು. ಏಷ್ಯಾ ಕಪ್ 2025 ಗೊತ್ತಿರೋದೇ ಎಲ್ಲ ಸ್ಕೆಡ್ಯೂಲ್ ಈಚೆಗಡೆ ಬಂದಿದೆ. ಯಾವ ಡೇಟ್ ಯಾವ ಮ್ಯಾಚ್ ಆಗುತ್ತೆ ಅಂತ ಈಚೆ ಬಂದಿದೆ. ಬಟ್ ಟೈಮು ಜೊತೆಗೆ ಯಾವ ವೆನ್ಯೂ ಅಂತ ಇನ್ನೂ ಅಪ್ಡೇಟು ಬಂದಿಲ್ಲ. ಸೊ ಇದ್ರದ್ದು ಅಪ್ಡೇಟ್ ಬರಬೇಕಾಗಿದೆ. ಆ್ಯಂಡ್ ಅಕಾರ್ಡಿಂಗ್ ಟು ರಿಪೋರ್ಟ್ಸ್ ಏನು ಅಂತಂದರೆ 8 ಗಂಟೆ ರಾತ್ರಿಗೆ ಮ್ಯಾಚು ಸ್ಟಾರ್ಟ್ ಆಗಬಹುದು ಅಂತ. ಮುಂಚೆ IPL ಸ್ಟಾರ್ಟ್ ಆಗ್ತಿತ್ತಲ್ಲ ಆ ಟೈಮ್ಗೆ ಮ್ಯಾಚು ಸ್ಟಾರ್ಟ್ ಆಗ್ಬೋದು ಅಂತ ಒಂಥರ ಇಂಟೆನ್ಸಿಟಿನ ಜಾಸ್ತಿ ಮಾಡೋದಕ್ಕೋಸ್ಕರ ರಾತ್ರಿ 12 ಗಂಟೆಗೆ ಮ್ಯಾಚ್ನ ಮುಗಿಸ್ಕೊಂತು ಅಂದರೆ ಏನೋ ಇಂಟೆನ್ಸಿಟಿ ಜಾಸ್ತಿ ಆಗೋದಂತೆ. ಗೊತ್ತಿಲ್ಲ ಯಾವ ಥರ ಇಂಟೆನ್ಸಿಟಿ ಅಂತ. ನನ್ನ ಪ್ರಕಾರ 7 ಗಂಟೆಗೆ ಮ್ಯಾಚ್ನ ಸ್ಟಾರ್ಟ್ ಮಾಡಿದ್ರೆ ಬೆಟರು. ನೋಡೋರ್ಗೂ ಅಷ್ಟೇ, ಎಲ್ಲದಕ್ಕೂ ಅಷ್ಟೇ, ಆಡೋರ್ಗೂ ಅಷ್ಟೇ. 8 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ ಅಂತ ಅವ್ರೆ. ಯಾರು ಬೇಡ ಅನ್ನಕ್ಕಾಗ್ತದೆ ಇವಾಗ? ಮಾಡಲಿ ಬಿಡಿ, 1 ಅವರ್ ಏನು ಹೆಚ್ಚು ಕಮ್ಮಿ ಏನಾಗಲ್ಲ. ಅಪ್ಡೇಟ್ ಬಂತ್ರಿ. ಸುರೇಶ್ ರೈನಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ರೋಹಿತ್ ಆ್ಯಂಡ್ ಕೊಹ್ಲಿ ಶುಡ್ ಪ್ಲೇ 2027 ವರ್ಲ್ಡ್ ಕಪ್ ಬಿಕಾಸ್ ದ ವಾನ್ ದ T20 ವರ್ಲ್ಡ್ ಕಪ್ ಆ್ಯಂಡ್ ಚಾಂಪಿಯನ್ಸ್ ಟ್ರಾಫಿ ಅಂತ ಹೇಳಿದ್ದಾರೆ. ಇಲ್ಲಿ ಏನಂತಂದರೆ ಸೀನು, ಅವರಿಬ್ಬರು ಅವೆರಡು ಗೆಲ್ಸಿದ್ರೆ ಅಂತ ಆಡಬಾರ್ದು, ಅವ್ರ ಹತ್ರ ಇನ್ನೂ ಟ್ಯಾಲೆಂಟ್ ಇದೆ ಅಂತ ಆಡಬೇಕು. ನನ್ನ ಪ್ರಕಾರ ನೋಡ್ತು ಅಂದರೆ ಹೌದು, ಇನ್ನೂ ಸ್ಕಿಲ್ ಇದೆ. ಇಲ್ಲ ಅವೆರಡು ಗೆಲ್ಸ್ಬಿಟ್ರು ಅನ್ನೋ ಮಾತ್ರಿಗೆ ಇಲ್ಲಿ ಕರ್ಕೊಂಬಂದು ಆಡಿಸ್ಬೇಕು ಅನ್ನೋದೆಲ್ಲ ಏನಿಲ್ಲ. ಹಂಗೆ ನೋಡೋಕೋರೆ ಸಚಿನ್ ತೆಂಡೂಲ್ಕರ್ ಅವರು ಆಡ್ತಾನೆ ಇರಬೇಕಾಗಿತ್ತು. 2011 ವರ್ಲ್ಡ್ ಕಪ್ನಾಗ ಗೆದ್ರಲ್ಲ, ಆಮೇಲೆ ಮತ್ತೆ 15 ಆಡಲಿ ಅಂತ ಆ ಥರ ಆಡ್ತಾನೆ ಇರಬೇಕಾಗಿತ್ತು. ಇದು ರೀಸನ್ ಕರೆಕ್ಟ್ ರೀಸನ್ ಅಲ್ಲ, ಬಟ್ ಅವ್ರ ಹತ್ರ ಸ್ಕಿಲ್ ಇದೆ, ಅದಕ್ಕೋಸ್ಕರ ಆಡಬೇಕು. ಅಪ್ಡೇಟ್ ಫಾರ್ ರವಿ ಅಶ್ವಿನ್ ಆಸ್ ಸೂನ್ ಆಸ್ ರಿಟೈರ್ಮೆಂಟ್ ಕೊಡ್ತಾ ಇದ್ದಂಗೆ ಇವಾಗ IL T20 ಆಕ್ಷನ್ಗೆ ರಿಜಿಸ್ಟರ್ ಆಗಿದ್ದಾರೆ. ಇಂಟರ್ನ್ಯಾಷನಲ್ T20 ಲೀಗು ದುಬೈಲಿ ಆಗುತ್ತಲ್ಲ, ಅದಕ್ಕೆ ರಿಜಿಸ್ಟರ್ ಮಾಡಿಬಿಟ್ಟಿದ್ದಾರೆ. ಹಂಗೆ ಒಂದೊಂದೇ 100 ಕೂಡ ಆಡಬೇಕು ಅಂತ ಅಂದ್ಕೊಂಡಿದ್ರೆ ಸೌತ್ ಆಫ್ರಿಕನ್ ಲೀಗು ಕೂಡ ಇದೆಲ್ಲ ಆಡ್ತಾವ್ರೆ ಅಂದರೆ ಸೌತ್ ಆಫ್ರಿಕನ್ ಲೀಗು ಎಲ್ಲ ಈಚೆಗಡೆ ಇರುವಂಥ ಎಲ್ಲ ಲೀಗ್ಗಳನ್ನು ಕೂಡ ಒಂದು 2-3 ವರ್ಷ ಆಡೋದೇನೋ ಡೌಟ್ ಕಾಣಿಸ್ತಾ ಇಲ್ಲ. ಒಂದು ಬೇಜಾರೇನು ಅಂತಲೇ ಇಲ್ಲೊಂದು 2 ವರ್ಷ ಆಡ್ಬಿಟ್ಟು ಆಮೇಲೆ ಆ ಕಡೆ ಎಲ್ಲ ಒಂದು 3 ವರ್ಷ ಆಡಿತ್ತು ಅಂದರೆ 43 ವರ್ಷದವರು ಆಡಿತ್ತು ಅಂದರೆ ಚೆನ್ನಾಗಿರೋದು. ಬಟ್ ಅರ್ಲಿ ರಿಟೈರ್ಮೆಂಟ್ನ ಕೊಟ್ಬಿಟ್ಟು IPLಗೆ ನನ್ನ ಪ್ರಕಾರ ಇವ್ರು ಇನ್ನೂ ಟೆಸ್ಟ್ ಫಾರ್ಮೆಟ್ಗೂ ರಿಟೈರ್ಮೆಂಟ್ ಕೊಟ್ಲು ಅಂತ ನಡೀತೈತಿ. ಇನ್ನೂ ಒಂದು 2 ವರ್ಷ ಆಡಬೇಕಾಗಿತ್ತು ಇವ್ರಿಗೆ, ವಿರಾಟ್ ಕೊಹ್ಲಿಗೆ, ರೋಹಿತ್ ಶರ್ಮಾಗೆ ಟೆಸ್ಟ್ ಫಾರ್ಮೆಟ್ ಆಡೋಂಥ ಸ್ಕಿಲ್ಲು ಖಂಡಿತ ಇತ್ತು. ಇನ್ನು ಅಪ್ಡೇಟ್ ಸುರೇಶ್ ರೈನಾ ಅವ್ರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ಬಗ್ಗೆ. ಐ ಥಿಂಕ್ ಹಾರ್ದಿಕ್ ಪಾಂಡ್ಯ ವಿಲ್ ಡೂ ಮಿರಾಕಲ್ಸ್ ಇನ್ ವೈಟ್ ಬಾಲ್ ಕ್ರಿಕೆಟ್ ಆಸ್ ಎ ಕ್ಯಾಪ್ಟನ್. ಐ ಸಿ ಗ್ಲಿಮ್ಸ್ ಆಫ್ MS ಧೋನಿ ಇನ್ ಹಿಮ್ ಅಂತ ಹೇಳಿದ್ದಾರೆ. ಏನೋ ಜೋರಾಗಿ ಆಸೆ ಪಡ್ತಾವ್ರೆ ಏನೋ ಮಾಡ್ತಾರೆ ಅಂತ. ಅಂದರೆ IPL ಅಲ್ಲಿ ಮಾಡ್ಬೋದೇನೋ, ಬಟ್ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಇವರಿಗೆ ಕ್ಯಾಪ್ಟನ್ಸಿ ಅನ್ನೋದನ್ನ ಕೊಟ್ಟು ಕಿತ್ಕೊಂಡು ವೈಸ್ ಕ್ಯಾಪ್ಟನ್ಸಿನೂ ಕೂಡ ಕೊಡ್ದಂಗೆ ಗಾಪ್ ಚೌಪ್ ಅಂತ BCCI ಅವ್ರು ಅಮಿಕಾಂಗ್ ಕೂತ್ಕೊಳ್ಳಪ್ಪ ಸೈಡಲ್ಲಿ ಅಂತ ಕುಂಡಿಸ್ಬಿಟ್ಟವ್ರೆ. ಅವರಿಗೆ ಮತ್ತೆ ಕ್ಯಾಪ್ಟನ್ಸಿನ ಕೊಡುವಂಥದ್ದು ನನಗೇನೋ ಕಾಣಿಸ್ತಾ ಇಲ್ಲ. ಯಾಕಂದರೆ ಹೊಸ ಕ್ಯಾಪ್ಟನ್ಗಳನ್ನ ಹುಡುಕ್ತಾ ಇದ್ದಾರೆ, ಹೊಸ ಕ್ಯಾಪ್ಟನ್ಗಳೇ ಹುಡ್ಕೊತಾ ಇದ್ದಾರೆ. ಅಲ್ಲಿ ಶುಭ್ಮನ್ ಗಿಲ್ ರೀಸೆಂಟಾಗಿ ಈ ಕಡೆ ಶ್ರೇಯಸ್ ಅಯ್ಯರ್ ಈ ರೇಂಜಿ ಕ್ಯಾಪ್ಟನ್ಸಿ ನಿಭಾಯಿಸಿರೋದು ನೋಡ್ತು ಅಂದರೆ ಅವ್ರಿಗೆ ಕ್ಯಾಪ್ಟನ್ಸಿ ಸಿಗ್ತಾ ಇಲ್ಲ ಅಲ್ಲಿ. ಇನ್ನು ಹಾರ್ದಿಕ್ ಪಾಂಡ್ಯ ಎಲ್ಲಿ ಕ್ಯಾಪ್ಟನ್ಸಿ ಸಿಗುತ್ತೆ ಗೊತ್ತಿಲ್ಲ. ಫ್ಯೂಚರಲ್ಲಿ ಮಾಡ್ತಾರೇನೋ, ಬಟ್ ಸದ್ಯದ ಮಟ್ಟಿಗಂತೂ ಕ್ಯಾಪ್ಟನ್ಸಿ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಹಾರ್ದಿಕ್ ಪಾಂಡ್ಯಗಂತೂ ಸಿಗೋ ಮಾತೆ ಅಲ್ಲ, ಇಲ್ಲವೇ ಇಲ್ಲ. ಇನ್ನು 1 ವರ್ಷ ಅಲ್ಲ 2 ವರ್ಷ ಆದರೂ ಸಿಗಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇದಿಷ್ಟು ಆಗಿದ್ರು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೇನಾದ್ರು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಉದುರಿಸಿ ಗಾಯ್ಸ್. ಬಾಯ್.